ಶಾಲಾ ಶಿಕ್ಷಕನಿಗೆ ಜೀವಾವಧಿ ಶಿಕ್ಷೆ. ಕೊಪ್ಪಳ ಜಿಲ್ಲಾ ಹೆಚ್ಚುವರಿ ಸೆಷನ್ಸ್ ಕೋರ್ಟ್ನಿಂದ ಐತಿಹಾಸಿಕ ತೀರ್ಪು. ಆರೋಪಿ ಶಿಕ್ಷಕ ಮೊಹಮ್ಮದ್ ಅಜರುದ್ದೀನ್ಗೆ ಜೀವಾವಧಿ ಶಿಕ್ಷೆಯನ್ನ ಪ್ರಕಟಿಸಲಾಗಿದೆ. ಕೆಲಸ ಕೊಡಿಸ್ತೀವಿ ಅಂತ ಹೇಳಿ ವಂಚಿಸಿ ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ದ, ಜೊತೆಗೆ ಮೊಬೈಲ್ನಲ್ಲಿ ವಿಡಿಯೋ ಚಿತ್ರೀಕರಣವನ್ನ ಮಾಡಿಕೊಂಡು ಬೆದರಿಕೆ ಹಾಕಿದ್ದ. ಇಂಥದ್ದೊಂದು ಪ್ರಕರಣ ನಿಜಕ್ಕೂ ಎಲ್ಲರನ್ನ ಬೆಚ್ಚಿ ಬೀಳಿಸಿತ್ತು. ದಿನಾಂಕ 30/6/2022ರಂದು ಯುವತಿ ಮೇಲೆ ಮಾನಭಂಗಕ್ಕೆ ಈತ ಯತ್ನಿಸಿದ್ದ. ಚಪ್ಪಲಿಯಿಂದ ಹಲ್ಲೆ ಮಾಡಿ ಮಾನಭಂಗಕ್ಕೆ ಯತ್ನ ಮಾಡಿದ್ದ ಅನ್ನುವಂಥ ಆರೋಪ ಇತ್ತು. ಮಹಿಳೆಯೊಂದಿಗೆ ಲೈಂಗಿಕ ಸಂಪರ್ಕವನ್ನ ಹೊಂದಿ ವಿಡಿಯೋ ವೈರಲ್ ಕೂಡ ಮಾಡಿದ್ದ. ವಿಡಿಯೋ ವೈರಲ್ ಮಾಡಿದ್ದ ಇದೇ ಆರೋಪಿ ಅಜರುದ್ದೀನ್. ಕಳೆದ 3 ವರ್ಷಗಳ ಹಿಂದೆ ಅಜರುದ್ದೀನ್ ವಿಡಿಯೋ ವೈರಲ್ ಆಗಿದ್ದು ಕಾರಟಗಿ ಪೊಲೀಸ್ ಠಾಣೆಯಲ್ಲಿ ದಿನಾಂಕ 2/7/2022ಕ್ಕೆ ದೂರನ್ನ ದಾಖಲಿಸಿದ್ರು ಮಹಿಳೆ. ಆ ಸಮಯದಲ್ಲಿ ಸರ್ಕಾರಿ ಶಾಲೆ ಶಿಕ್ಷಕ ಮೊಹಮ್ಮದ್ ಅಜರುದ್ದೀನ್ ಅರೆಸ್ಟ್ ಆಗಿದ್ರು. ನಂತರ ಜಾಮೀನಿನ ಮೇಲೆ ಹೊರ ಬಂದಿದ್ದ ಇದೇ ಆರೋಪಿ. ನಂತರ ಈತ ದೋಷಿ ಅಂತ ದಿನಾಂಕ 18/2/2026ಕ್ಕೆ ನ್ಯಾಯಾಲಯ ತೀರ್ಪನ್ನ ಕೊಟ್ಟಿತ್ತು. ವಾಪಸ್ ಅಜರುದ್ದೀನ್ ಅನ್ನ ಇದೀಗ ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ ಪೊಲೀಸರು. ಇವತ್ತು ಆರೋಪಿ ಮೊಹಮ್ಮದ್ ಅಜರುದ್ದೀನ್ಗೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸೋದ್ರ ಜೊತೆಗೆ ದಂಡವನ್ನ ಕೂಡ ಹಾಕಲಾಗಿದೆ. ಕೊಪ್ಪಳ ಜಿಲ್ಲೆ ಗಂಗಾವತಿ ಜಿಲ್ಲಾ ಹೆಚ್ಚುವರಿ ಸೆಷನ್ಸ್ ಕೋರ್ಟ್ನಿಂದ ಮಹತ್ವದ ಆದೇಶವನ್ನ ಹೊರಡಿಸಿದೆ. ಈ ಮೂಲಕ ಮಹತ್ವದ ಆದೇಶವನ್ನ ನ್ಯಾಯಾಲಯ ಕೊಟ್ಟಿರುವಂಥದ್ದು. ನ್ಯಾಯಾಧೀಶರಾದ ಸದಾನಂದ ನಾಗಪ್ಪ ನಾಯ್ಕ್ನಿಂದ ಮಹತ್ವದ ತೀರ್ಪನ್ನ ಪ್ರಕಟಿಸಲಾಗಿದೆ.